कृष्णाय देवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे विद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಕೃಷ್ಣ ಈ ಜರಾಸಂಧಾದಿ ರಾಜರುಗಳನ್ನು ಸೋಲಿಸಿ ಕಳಿಸಿದ ಪ್ರತಿ ಸಲ ಅಂತೇಳಿದರೆ ಬಹಳ ಹೀನಾಯವಾದ ಸೋಲು, ಕೊಲ್ಲದೆ ಜೀವ ಇಟ್ಟು ಕಳಿಸಿದ, ಆದರೆ ಯಾವ ರೀತಿ ಭಿಕ್ಷುಕರ ಹಾಗೆ ಮಾಡಿ ಓಡಿಸಿದ ಯುದ್ಧಗಳಲ್ಲಿ ಈ ಕೃಷ್ಣನಿಗೆ ಈಗ ಏನು ಎಲ್ಲಿ ಸಿಗ್ತಾರ ಅಂತ ಕಾಯ್ತಾಯಿದ್ರು. ಆವಾಗ ಏನು ರುಕ್ಮಿಣಿದ್ದು ಮದುವೆ ಅಂತ, ಏನು ಕೃಷ್ಣನಿಗೆ ಕೊಡೋದು ಅಂತ ತಪ್ಪಿಸಿದ್ರು ಅದನ್ನು. ಸೊ ರುಕ್ಮಿಣಿಯನ್ನು ಅಂತ ಹೇಳಿದರು, ರುಕ್ಮಿಣಿ ಅಣ್ಣನನ್ನು ಏನಂತ ಶಿಶುಪಾಲನಿಗೆ ಕೊಡಬೇಕು ಅಂತ, ಕೃಷ್ಣನನ್ನು ದ್ವೇಷಿಸುವಂಥ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡಬೇಕು, ಕೃಷ್ಣನದ್ದು ಮುಖಭಂಗ ಮಾಡಬೇಕು ಅಂತ. ಸೊ ಎಲ್ಲ ಯೋಚನೆ ಎಲ್ಲ ಆಗಿ ಯೋಚನೆಯಿಂದ ಆಮೇಲೆ ಸಮಾಲೋಚನೆ ಮಂತ್ರಾಲೋಚನೆ ಆಗಿ ಯೋಜನೆಗಳು ಆಯಿತು. ಏನಂತೇಳಿದರೆ ಅವ ಬಂದರೆ ಮಾತಾಡ್ಲಿಕ್ಕಿಲ್ಲ, ಅವನು ಮರ್ಯಾದೆ ತೆಗೆದು ಕಳಿಸ್ಬೇಕು. ಅವನು ಹೋದ ಮೇಲೆ ನಾವಿಲ್ಲಿ ಸ್ವಯಂವರ ಮಾಡಿಕೊಳ್ಳೋದು, ಶಿಶುಪಾಲನಿಗೆ ಕೊಡೋದು, ಯಾರೇನು ರುಕ್ಮಿಣಿಯನ್ನು ನಾವು ಹೇಗೆ ಎಣಿಸಿದ್ದೇವೋ ಹಾಗೆ ಅಂತ ತಿಳ್ಕೊಂಡು ಇದು ಆಗುವಾಗ ಆಯಿತು. ಮಧ್ಯದಲ್ಲಿ ಏನದು ದೇವೇಂದ್ರನ ಒಬ್ಬ ದೂತ ಬಂದ ಅಂತ. ಅರೆ ಇವನು ಯಾಕೆ ಬಂದ ಅಂತ ಕೇಳಿದರೆ ಹೇಳ್ತಾನೆ, ಏನಂತ ಎಣಿಸಿದ್ದೀರಿ ಕೃಷ್ಣನನ್ನು? ದೇವಾದಿದೇವ ಅವನು ಅಂತೇಳಿದರೆ ನೀವು ತಿಳ್ಕೊಂಡ ಹಾಗೆ ಏನದು ದನ ಮೇಯಿಸುವವ ಏನೆಲ್ಲ ತಿಳ್ಕೊಂಡಿದ್ದೀರಲ್ಲ ನೀವು, ಅದಕ್ಕೆ ದೇವರ ದೇವ ಅವನನ್ನು ನೀವು ಎಲ್ಲರೂ ಸೇರಿ ಸಾಮ್ರಾಜ್ಯಾಭಿಷೇಕ ಮಾಡಬೇಕು ಅಂತ. ಸೊ ಸಾಮ್ರಾಜ್ಯಾಭಿಷೇಕ ಮಾಡಬೇಕು, ಪಟ್ಟಾಭಿಷೇಕ ಮಾಡಬೇಕು. ಅರೆ ನಮ್ಮ ದ್ವೇಷಿಗೆ ಅಂತೇಳಿದರೆ ಅವನಿಗೆ ಸಿಕ್ಕಿದ ನಮಗೆ, ಅವನನ್ನು ಹೇಗಾದರೂ ಮಾಡಿ ಸದೆ ಬಡಿಬೇಕಂತ ನಾವಿದ್ದರೆ ಇದೇನಂತೇಳಿದರೆ ದೇವೇಂದ್ರಂದು ಇದು ಆದೇಶ ಬೇರೆಯೇ ಉಂಟು ಅಂತೇಳಿದರೆ, ದೇವೇಂದ್ರನ ಆದೇಶ ಇದ್ದರೆ ನಾವೇನು, ನಮಗೆ ರುದ್ರದೇವರದು ವರ ಉಂಟು ಅಂತ ತಿಳ್ಕೊಂಡು ಯೋಚನೆ ಮಾಡಿದರೆ ಎರಡನೇದು ಹೇಳಿ ಆಯ್ತಮ್ಮ ದೂತ, ಒಂದು ವೇಳೆ ನೀವು ಆದೇಶ ಪಾಲಿಸದಿದ್ದರೆ ನಿಮ್ಮ ತಲೆ ಒಡೆದು ಎರಡು ಹೋಳಾಗ್ತದೆ, ದೇವೇಂದ್ರ ವಜ್ರಾಯುಧದಿಂದ ಅಪ್ಪಳಿಸ್ತಾನೆ ನಿಮ್ಮ ತಲೆಗೆ ಅಂತ ಹೇಳಿದರೆ, ಅಯ್ಯೋ ಇವರಿಗೆ ಯೋಚನೆ ಆಯಿತು, ಧನು ರಾಕ್ಷಸ ಹಾಗೆ ವರ ಉಂಟು ಅಂತ ಹೇಳಿಬಿಟ್ಟು ಏನು ದೇವೇಂದ್ರನ ವಜ್ರಾಯುಧಕ್ಕೆ ಹೆದರುವುದಿಲ್ಲ ಅಂತ ಹೇಳಿದರೆ ಅವನು ತಲೆ ವಜ್ರಾಯುಧದ ಪೆಟ್ಟಿಗೆ ಹೊಟ್ಟೆ ಒಳಗೆ ಹೋಗಿದೆ ಅಂದರೆ ಆ ರೀತಿ ಬದುಕಿ ಏನು ಉಪಯೋಗ ಅಂತ ಹೇಳ್ಕೊಂಡು ಅಯ್ಯೋ ಬೇಡ ಬೇಡ ಅಂತೇಳಿಬಿಟ್ಟು ಇನ್ನೇನು ಮಾಡೋದು ಅಂತೇಳಿದರೆ ಬದುಕಬೇಕಿದ್ದರೆ ಒಂದೇ ದಾರಿ ಏನಂದರೆ ಹೇಳಿದಾಗೆ ಕೇಳಬೇಕು. ಸರಿ ಏನದು ಅಭಿಷೇಕ ಮಾಡೋದಾದರೆ ಮಾಡೋದು. ಸೊ ಇವರು 3-4 ಜನ ದೊಡ್ಡ ದೊಡ್ಡ ಸಂಗತಿಗಳು ತಲೆ ಅಡಿ ಹಾಕ್ಕೊಂಡು ಕೂತಿದ್ದಾರೆ, ನಮಗೆ ಹೋಗಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ, ಹೋದರೆ ನಮ್ಮ ಮರ್ಯಾದೆ 3 ಕಾಸಾಗ್ತದೆ, ಏನು ಮಾಡೋದು ಅಂತ ಹೇಳುವಾಗ ದೇವೇಂದ್ರನೇ ಯೋಚನೆ ಮಾಡಿದ ಅಂತೇಳಿದರೆ ಇವರು ಹೋಗದಿರುವುದೇ ಒಳ್ಳೆಯದು. ಯಾಕಂದರೆ ದೇವತೆಗಳದ್ದು ಕೆಲಸ ಕೂಡ ಆಗಬೇಕಲ್ಲ, ಅದು ಕ್ಷಯ ಆಗಬಾರ್ದಲ್ಲ. ಏನದು ದೇವತೆಗಳ ಕೆಲಸ ಅಂತ ಹೇಳಿದ್ರೆ, ಇವ ಪ್ರತಿ ಸಲ ಬರ್ತಾನೆ ಯುದ್ಧಕ್ಕೆ, ಪ್ರತಿ ಸಲ ಬಂದಾಗ 19, 20, 21 ಅಕ್ಷೋಹಿಣಿ ಸೈನ್ಯ ತರ್ತಾನೆ. ಸೊ ಅಷ್ಟು ಜನರನ್ನು, ಆ ರಾಕ್ಷಸರನ್ನು, ದುಷ್ಟರನ್ನು ಕೃಷ್ಣ ಏನು ಮಾಡ್ತಾನೆ, ನಾಶ ಮಾಡಿ ಚಡ್ಡಿ ಬಿಚ್ಚಿ ಕಳಿಸಿಬಿಡ್ತಾನೆ. ಈಗ ಹೋಗಿ ಅಂತ ಹೇಳ್ಕೊಂಡು, ಅರೆ ಜೀವಂತ ಬಿಟ್ಟಿದ್ದಾನೆ, ಸಾಯ್ಲಿಕ್ಕೂ ಬಿಡೋದಿಲ್ಲ ಇವ, ಜೀವ ಇರಲಿಕ್ಕೂ ಬಿಡೋದಿಲ್ಲಪ್ಪ ಅಂತ ಹೇಳ್ಕೊಂಡು ಆಮೇಲೆ ಪುನಃ ಚಿಗುರ್ತಾರೆ, ಪುನಃ ಬರ್ತಾರೆ. ಈ ರೀತಿ ಭೂಭಾರ ಹರಣ ಕಾರ್ಯ ಆಗ್ತಾ ಇರ್ತದೆ. ಯಾರ ಮುಖಾಂತರ? ಈ ಜರಾಸಂಧನೆ ಮೊದಲಾದ ಮುಖ್ಯ ರಾಜರುಗಳ ಮುಖಾಂತರ. ಅಂದರೆ ಭಗವಂತನದ್ದು ದೇವತೆಗಳದ್ದು ಕಾರ್ಯ ಸಾಂಗವಾಗಿ ನಡೀತಾ ಹೋಗ್ತಾ ಇದೆ. ಹಾಗಾದರೆ ಅದು ಸಹ ಆಗಬೇಕು, ಆ ಕೆಲಸವೂ ಅದು ಏನಾಗಬಾರ್ದು, ನಿಲ್ಲಬಾರ್ದು. ಈ ಕೆಲಸವೂ ಆಗಬೇಕು. ಕೃಷ್ಣನಿಗೆ ಸಲ್ಲುವಂತಹ ಏನದು ಪೂಜೆಗಳು, ಅದು ಅಭಿಷೇಕ, ಆಮೇಲೆ ಭಕ್ತಿ, ಅದು ಆಮೇಲೆ ಅವನಿಗೆ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕಾರ ಅದು ನಡಿಬೇಕು, ಎಲ್ಲ ನಡಿಬೇಕು, ಎಲ್ಲ ಕೆಲಸವೂ ಆಗಬೇಕು. ಆಗ ಯೋಚನೆ ಮಾಡ್ತಾನೆ ದೇವೇಂದ್ರ, ಸರಿ ನೀವು ತಲೆ ತಗ್ಗಿಸಿಕೊಂಡವರು 4 ಜನ ನೀವು ಹೋಗೋದು ಬೇಡ. ಯಾರು? ಜರಾಸಂಧ, ಸಾಲ್ವ, ಆಮೇಲೆ ರುಕ್ಮಿ, ಆಮೇಲೆ ಶಿಶುಪಾಲ.
ನೀವು 4 ಜನ ಅಂತೇಳಿದರೆ ನಿಮ್ಮದು ಮರ್ಯಾದೆ ಒಂಚೂರು ಉಳಿಲಿ. ಯಾಕಂತೇಳಿದರೆ ಪುನಃ ನೀವು ದಂಡೆತ್ತಿ ಬರಬೇಕಲ್ವಾ ಕೃಷ್ಣನನ್ನು ಸೋಲಿಸಲಿಕ್ಕೆ. ನೀವು ಬಾರದಿದ್ದರೆ ಭೂಭಾರ ಹರಣ ಹೇಗಾಗೋದು? ಆದ್ದರಿಂದ ನೀವು ಬರೋದು ಬೇಡ, ನೀವು 4 ಜನ ಹೋಗೋದು ಬೇಡ ಅಂತೆ. ಬಾಕಿದ್ದವರು ರಾಜರುಗಳು ಹೋಗಿಬಿಟ್ಟು ಪಟ್ಟಾಭಿಷೇಕ ಮಾಡಿ ಬರಬೇಕಂತೆ. ಆರ್ಡ್ರ್ ಚೇಂಜ್ ಆಯಿತು ಅಂತೇಳಿದರೆ ಸರಿ, ಇವರು ಇಲ್ಲೇ ಕೂತರು, ಬಾಕಿದ್ದವರೆಲ್ಲ ಹೋದರು. ಅಲ್ಲಿವರೆಗಾಗಿದೆ. ಸೊ ವೈಲಾರ್ ಕಾಣಿಸೋದಿಲ್ಲಲ್ಲ. ಸೊ ಏನಾಗಿದೆ ನಂತರ ಅಂತೇಳಿದರೆ, ಈಗ ಮುಂದೆ ಏನಾಯಿತು ಅಂತೇಳಿದರೆ 50ನೇ ಶ್ಲೋಕ ಅಲ್ವಾ? ಇಲ್ಲ, ಮೊನ್ನೆ ಆದದ್ದು ಪಾಕಶಾಸನ 45ನೇ ಶ್ಲೋಕ ಆಗಿದೆ. 46ನೇ ಶ್ಲೋಕ. ತತಸ್ತು ತಾನ್ವಿನಾ ಪರೇ ಅಧಿರಾಜರಾಜ ಇತ್ಯಮುಂ ತದಾಭಿಷೇಕ್ತು ಮುದ್ಯತ ನೃಪಾಸುರೇಶ ಶಾಸನಾತ್. ತತಃ ತು ತಾನ್ವಿನಾ ಪರೇ ಅಧಿರಾಜರಾಜ ಇತಿ ಅಮುಂ ತದಾಭಿಷೇಕ್ತುಂ ಉದ್ಯತ ನೃಪಾಃ ಸುರೇಶ ಶಾಸನಾತ್. ಆ ಕಾರಣದಿಂದ ಇತರ ರಾಜರು ದೇವೇಂದ್ರನ ಶಾಸನದಿಂದ ಮಾಗದ ಮೊದಲಾದ 4 ಬಿಟ್ಟು ಉಳಿದ ಚಕ್ರವರ್ತಿಗಳಿಗೂ ರಾಜನೆಂತೆಂದು ಈ ಕೃಷ್ಣನನ್ನು ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ಉದ್ಯೋಗವುಳ್ಳವರಾದರು ಅಂತಾರೆ. ತತಸ್ತು ಅಲ್ಲಿಂದ ಹೊರಟು ಹೋದರು. ಯಾರು? ಇವರು 4 ಜನ ಇಲ್ಲೇ, ಬಾಕಿದ್ದವರೆಲ್ಲ ಹೋದರು. ಸೊ ತತಸ್ತು ತಾನ್ವಿನ ಅಂದರೆ 4 ಜನ ಇದ್ದಾರಲ್ಲ, ಚತ್ವಾರ, ಚತ್ವಾರಾನ್ವಿನ ಅವರು 4 ಜನರನ್ನು ಬಿಟ್ಟು ಅಪರೆ ಉಳಿದವರು ಅಧಿರಾಜರಾಜ ಅಂದರೆ ರಾಜಾದಿರಾಜ. ಯಾವುದು? ಈಗ ಮಥುರಾಪುರಿದ್ದು ರಾಜ ಉಗ್ರಸೇನ. ಆದರೆ ಮಥುರಾಪುರಿ ಏನು? ಎಲ್ಲ ದೇಶಗಳಿಗೂ, ಎಲ್ಲ ರಾಜರುಗಳಿಗೂ, ಎಲ್ಲ ದೇವತೆಗಳಿಗೂ, ಮನುಷ್ಯರಿಗೂ, ದೇವತೆಗಳಿಗೂ, ರಾಕ್ಷಸರಿಗೂ ಎಲ್ಲರಿಗೂ ದೇವಾದಿದೇವನಾದ ಶ್ರೀಕೃಷ್ಣನನ್ನು ಇತಿ ಅಂತ ಅಂದರೆ ಭಗವಂತ ನೀವು ದೇವಾದಿದೇವ, ರಾಜರುಗಳಿಗೆಲ್ಲ ರಾಜ. ಸೊ ಹಾಗೆ ಅಂತೇಳ್ಕೊಂಡು ಮಹಾರಾಜ ಮಹಾದೇವ ಅಂತೇಳ್ಕೊಂಡ್ಬಿಟ್ಟು ದೇವಾದಿದೇವ ಅಂತ ಹೇಳಿಕೊಂಡ್ಬಿಟ್ಟು ದೇವಶಿಖಾಮಣಿ ಅಂತ ಹೇಳಿಬಿಟ್ಟು ಇತಿ ಅಮುಂ ಆ ಶ್ರೀಕೃಷ್ಣನನ್ನು ತದಾ ಅಭಿಷೇಕ್ತು ಉದ್ಯತಃ ನೃಪಾಃ ಸುರೇಶ ಶಾಸನಾತ್ ಅಂತೇಳಿದ್ರೆ ದೇವೇಂದ್ರನ ಶಾಸನದಂತೆ ಸುರೇಶ ಶಾಸನಾತ್ ನೃಪಾಃ ರಾಜರುಗಳು ತದಾ ಅಭಿಷೇಕ್ತು ಉದ್ಯತಾಃ ಅಂದರೆ ಭಗವಂತನನ್ನು ತದಾ ಆಗ ಅಭಿಷೇಕ ಮಾಡಲು ಉದ್ಯತಾಃ ಮುಂದಾದರು ಅಂತೇಳಿದರೆ ಅಭಿಷೇಕ ಮಾಡಿದರು ಅಂತ. ಸೊ ತತಃ ಆ ನಂತರ ತಾನ್ವಿನ ಆ 4 ಜನರನ್ನು ಬಿಟ್ಟು ಅಪರೆ ಉಳಿದವರೆಲ್ಲ ಬಂದರು. ಅಪರೆ ನೃಪಾಃ ಬಾಕಿ ಉಳಿದ ರಾಜರುಗಳು. ಸೊ ಭಗವಂತನನ್ನು ಅಮುಂ ಇತಿ ಏನಂತ ರಾಜಾದಿರಾಜ ಅಧಿರಾಜ ದೇವಾದಿದೇವ ಅಂತ ಹೇಳಿಬಿಟ್ಟು ತದಾ ಅಭಿಷೇಕ್ತುಂ ಅಂದರೆ ಅಭಿಷೇಕ ಮಾಡಲು ಉದ್ಯತ ಅಂತೇಳಿದರೆ ಶುರು ಮಾಡಿದರು, ಮುಂದಾದರು, ಉತ್ಸುಕರಾದರು ನೃಪಾಹ ರಾಜರುಗಳು ಸುರೇಶ ಶಾಸನ ಅಂತ ಹೇಳಿದರೆ ದೇವೇಂದ್ರನ ಪಾಕಶಾಸನ. ಆ 4 ಜನ ಹೋಗುವುದು ಬೇಡ, ಉಳಿದವರೆಲ್ಲ ಹೋಗಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿ ಬನ್ನಿ. ಕೃಷ್ಣನಿಗೆ ಅಭಿಷೇಕ ಮಾಡೋದು ಅಂತ ಹೇಳಿದರೆ ಕೃಷ್ಣ ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀರಿ? ದೇವರ ದೇವ, ಎಲ್ಲ ದೇವತೆಗಳು, ಬ್ರಹ್ಮರುದ್ರಾದಿಗಳು, ರಮಾದೇವಿ ಎಲ್ಲರೂ ಕೂಡ ಪೂಜಿಸುವುದು ಯಾರನ್ನು? ಆ ಶ್ರೀಕೃಷ್ಣನನ್ನು. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ, ಎಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತು ವಾಯುದೇವರು ಎಲ್ಲರೂ ಪೂಜಿಸ್ತಾರೋ ಯಾವ ದೇವನನ್ನು, ಆ ದೇವನನ್ನು ನೀವು ಅಭಿಷೇಕ ಮಾಡ್ತಾ ಇದ್ದೀರಿ, ಆ ಭಗವಂತನನ್ನು ಅಭಿಷೇಕ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ತಿಳ್ಕೊಂಡಿರಿ ಅಂತ ತಿಳ್ಕೊಂಡು ದೇವೇಂದ್ರನ ದೂತ ಹೇಳಿದ ಕಾರಣ. ಸೊ ಇವರೆಲ್ಲ ಅಭಿಷೇಕ ಮಾಡುವಾಗ ಸರಿಯಾಗಿ ಇವರಿಗೆ ಗೊತ್ತಿದೆ ನಾವು ಭಗವಂತ ಅಂತ ಹೇಳಿದರೆ ದೇವರ ದೇವ,
ದೇವ, ಎಲ್ಲ ದೇವತೆಗಳು ಪೂಜಿಸುವಂಥ ಆ ಭಗವಂತನಿಗೆ, ಶ್ರೀಕೃಷ್ಣನಿಗೆ ನಾವು ಅಭಿಷೇಕ ಮಾಡ್ತಾ ಇದ್ದೇವೆ ಅನ್ನುವಂಥನ್ನು ಸರಿಯಾಗಿ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ನಮ್ಮ ಮಧ್ವರು ಏನು ಹೇಳೋದು ಅಂತ ಹೇಳಿದರೆ, ಎಲ್ಲ ತಿಳ್ಕೊಂಡು ಮಾಡಿ ಅಂತ. ತಿಳ್ಕೊಂಡು ಮಾಡೋದಕ್ಕೂ ತಿಳಿಯದೆ ಮಾಡೋದಕ್ಕೂ ಬಹಳ ಡಿಫರೆನ್ಸ್ ಇದೆ. ಅರೆ ಶ್ರೀಕೃಷ್ಣ ಅಂತ ಹೇಳಿದರೆ ದನ ಮೇಯಿಸುವ ಅಂತ ಎಲ್ಲ ಇವರು ಡಿಸ್ಕಸ್ ಮಾಡ್ತಾಯಿದ್ರು. ಹೋಗಿ ಅಭಿಷೇಕ ಮಾಡಿ ಬನ್ನಿ ಅಂತ ಹೇಳಿದರೆ, ಹೌದು ದೇವೇಂದ್ರಂದು ಯಾವುದು ಇದು ಬೀಳ್ತದೆ, ಯಾವುದು ವಜ್ರಪಾತ ಆಗ್ತದೆ ಅಂತ ಹೋಗಿ ಅಭಿಷೇಕ ಮಾಡುವಾಗ ದನ ಮೇಯಿಸುವ ಅಂತ ತಲೆಯಲ್ಲಿದ್ದರೆ ಆ ಪಟ್ಟಾಭಿಷೇಕಕ್ಕೂ ಈಗ ದೇವಾದಿದೇವ ಬ್ರಹ್ಮರುದ್ರಾದಿಗಳೂ ಪೂಜಿಸುವಂಥ ಭಗವಂತ, ಎಲ್ಲರಿಗೂ ಭಗವಂತ ಇವನು. ಅದು ಬೇಕಾದರೆ ದಾನವರಿರಲಿ, ರಾಕ್ಷಸರಿರಲಿ, ಮನುಷ್ಯರಿರಲಿ, ದೇವತೆಗಳಿರಲಿ, ಋಷಿಮುನಿಗಳಿರಲಿ, ಎಲ್ಲರಿಗೂ ಭಗವಂತ ಅಂದರೆ ಶ್ರೀಕೃಷ್ಣ ಅನ್ನುವಂಥ ಕಲ್ಪನೆಯನ್ನು ಸರಿಯಾಗಿ ಇಟ್ಟುಕೊಂಡು, ಅನುಸಂಧಾನ ಸರಿಯಾಗಿ ಇಟ್ಟುಕೊಂಡು ಮಾಡುವಂಥ ಅಭಿಷೇಕಕ್ಕೂ ಬಹಳ ಡಿಫರೆನ್ಸ್ ಇದೆ. ಅಂದರೆ ಸರಿಯಾಗಿ ತಿಳ್ಕೊಂಡು ಮಾಡಿದಾಗ, ಅನುಸಂಧಾನ ಸರಿಯಾಗಿ ಇಟ್ಟುಕೊಂಡು ಮಾಡಿದಾಗ ಅದಕ್ಕೆ ಮಹತ್ತಾದ ಫಲ ಸಿಗ್ತದೆ ಅನ್ನುವಂಥದ್ದು ನಮಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಹೇಗೆ ಅನ್ನುವಂಥದ್ದು. ಸೊ ಹೀಗೆ ಭಗವಂತನ ಅಭಿಷೇಕ ಆಗ್ತಾ ಇದೆ, ಶ್ರೀಕೃಷ್ಣ ಅಭಿಷೇಕ ವೈಭವ. ಸೊ ಅನಂತರ ತತಃ ಸುರೇಶ ಶಾಸನಾತ್, ಇಂದ್ರನ ಆದೇಶದಂತೆ ತಾನ್ವಿನ, ಅವರು 4 ಜನರನ್ನು ಬಿಟ್ಟು, ತಾನಂದರೆ ಆ 4 ಜನ ಬಿಟ್ಟು, ವಿನ ಪರೇ ನೃಪಾಹ, ಉಳಿದ ಎಲ್ಲ ರಾಜರುಗಳು ಸೇರಿಕೊಂಡು ರಾಜಾದಿರಾಜ, ಅಧಿರಾಜ ರಾಜ, ರಾಜಾದಿರಾಜ, ದೇವಾದಿದೇವ ಭಗವಂತ ಅಂತ ಸರಿಯಾದ ಕಲ್ಪನೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅಭಿಷೇಕ ಮಾಡಿದರು ಎಂಬುದಾಗಿ ಅಭಿಷೇಕ ಮಾಡಲು ತೊಡಗಿದರು. ಅಭಿಷೇಕ್ತುಂ ಉದ್ಯತಾಹ ಅಂತ ಹೇಳಿದರು. ಅಲ್ಲಿಗೆ ಈ 46ನೇ ಶ್ಲೋಕ ಮುಗಿತು. 47ನೇ ಶ್ಲೋಕ. ಅತಃ ಶಚೀಪತಿ ನಿಜಂ, ಅತಃ ಶಚೀಪತಿ ನಿಜಂ ವರಾಸನಂ ಹರೇರದಾತ್ ವಿವೇಶ ತತ್ರ ಕೇಶವೋ ನಭಸ್ಥಲಾವತಾರಿತೆ. ಇನ್ನು ಅಭಿಷೇಕ ಮಾಡಲು ಉದ್ಯುಕ್ತರಾದರು ಅಂತ ಹೇಳಿದ್ದಾರೆ ಮೇಲಿನ ಶ್ಲೋಕದಲ್ಲಿ. ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿ ಇನ್ನಿನ್ನ ಅಂತೇಳಿದರೆ ಎಲ್ಲ ಯಾವುದರಿಂದ ಕಮಂಡಲ್ನಲ್ಲಿಯೋ ಅಥವಾ ಕಲಶದಲ್ಲಿಯೋ ಹಿಡ್ಕೊಂಡು ಯಾವುದನ್ನು ಪವಿತ್ರವಾದ ಜಲವನ್ನು ಅಭಿಷೇಕ ಮಾಡಲು ಅಂತ ತೊಡಗಿದ್ದಾರೆ, ರೆಡಿಯಾಗಿದ್ದಾರೆ. ಅಷ್ಟಾಗುವಾಗ ಅತಃ ಅಥವಾ ತತಃ ಶಚೀಪತಿರ್ ನಿಜಂ ವರಾಸನಂ, ದೇವೇಂದ್ರ ಮೇಲಿಂದ ನೋಡ್ತಾ ಇದ್ದಾನೆ. ದೇವಾದಿದೇವ ಶ್ರೀಕೃಷ್ಣ ಭಗವಂತನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ. ಯಾವ ಸೀಟ್ನಲ್ಲಿ ಕೂತಿದ್ದಾರೋ ಆ ಸೀಟು ಸಾಕಾಗುವುದಿಲ್ಲ, ಒಳ್ಳೆಯದು ಸೀಟು ಬೇಕು. ದೊಡ್ಡ ಸಿಂಹಾಸನದಲ್ಲಿ ಕೂತ್ಕೊಂಡು ಭಗವಂತನಿಗೆ ಏನು ಆಗಬೇಕು, ಪಟ್ಟಾಭಿಷೇಕ ಆಗಬೇಕಂತ ಹೇಳಿಬಿಟ್ಟು ತತಃ ಆಮೇಲೆ ದೇವೇಂದ್ರನು ಶ್ರೀಕೃಷ್ಣನಿಗೆ ತನ್ನ ಶ್ರೇಷ್ಠ ಆಸನವನ್ನು ಕಳಿಸಿಕೊಟ್ಟನು. ಆಕಾಶ ಪ್ರದೇಶದಿಂದ ಬಂದಿರತಕ್ಕ ಆ ಉತ್ಕೃಷ್ಟಾಸನದಲ್ಲಿ ಕೇಶವನು ಕುಳಿತುಕೊಂಡನು ಅಂತ ಹೇಳ್ತಾರೆ ಕಲಿಮಾರ ಮಠದ ಪುಸ್ತಕ ನಾರಾಯಣ ತಂತ್ರಿಗಳು. ಸೊ ಅತಃ ಅಥವಾ ತತಃ ಅಂತೇಳಿದರೆ ದೇವೇಂದ್ರ ನೋಡ್ತಾ ಇದ್ದಾನೆ. ಶಚೀಪತಿ, ಶಚಿಯ ಗಂಡ ದೇವೇಂದ್ರ ಮೇಲಿಂದ ನೋಡ್ತಾ ಇದ್ದಾನೆ. ಸೊ ಭಗವಂತನಿಗೆ ದೊಡ್ಡ ಸಿಂಹಾಸನ ಬೇಕು ಅಂತ ಎಣಿಸಿಬಿಟ್ಟು ನಿಜಂ, ತನ್ನದೇ ಸಿಂಹಾಸನ, ತಾನು ಕೂತ್ಕೊಳ್ಳುವಂಥ ಸಿಂಹಾಸನವನ್ನು ಕಳಿಸಿಕೊಟ್ಟ. ಎಲ್ಲಿಗೆ? ಶ್ರೀಕೃಷ್ಣ ಇದ್ದಲ್ಲಿಗೆ. ನಿಜಂ ವರಾಸನ, ನಿಜಂ ಅಂದರೆ ತನ್ನ ಆಸನ. ದೇವೇಂದ್ರ ಅಂದರೆ ದೇವಲೋಕದ ಒಡೆಯ, ಅವನಿಗೆ ಕೂತ್ಕೊಳ್ಳಿಕ್ಕೆ ದೊಡ್ಡ ಆಸನ ಉಂಟಲ್ಲ, ಆ ಸಿಂಹಾಸನವನ್ನು ಕೆಳಗೆ ಕಳಿಸಿಕೊಟ್ಟ. ನಿಜಂ ವರಾಸನ, ವರ ಆಸನಂ ಅಂದರೆ ಶ್ರೇಷ್ಠವಾದ ಆಸನ. ದೇವಲೋಕದ ಒಡೆಯ ಕೂತ್ಕೊಳ್ಳುವಂಥ ಆ ದೊಡ್ಡ ಆಸನವನ್ನು ಹರೇಹೆ ಅದಾತ್, ಭಗವಂತನಿಗೆ ಅದಾತ್ ಕಳಿಸಿಕೊಟ್ಟನು. ಅದಾತ್ ಅಂದರೆ ಕೊಟ್ಟನು ಅಂತ. ಸೊ ಇಲ್ಲಿ ದೇವೇಂದ್ರ ಇರುವುದು ದೇವಲೋಕದಲ್ಲಿ, ಅಭಿಷೇಕ ಆಗ್ತಾ ಇರುವಂಥದ್ದು ಇಲ್ಲಿ ಭೂಲೋಕದಲ್ಲಿ. ಸೊ ಅಲ್ಲಿಂದ ಇಲ್ಲಿಗೆ ಕಳಿಸಿಕೊಟ್ಟನು. ವಿವೇಶ ತತ್ರ ಕೇಶವ. ಸೊ ದೊಡ್ಡ ಸಿಂಹಾಸನ ಬಂತು ಅಂತೇಳಿದರೆ ದೇವಾದಿದೇವ ಭಗವಂತ ನೀವು ಇದರಲ್ಲಿ ಕೂತ್ಕೋಬೇಕು, ದೊಡ್ಡ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ವಿವೇಶ ತತ್ರ ಕೇಶವ. ಆ ಸಿಂಹಾಸನವು ಬರಲು ಸೊ ಶ್ರೀಕೃಷ್ಣ ಆ ದೊಡ್ಡ ಸಿಂಹಾಸನದಲ್ಲಿ ಪ್ರವೇಶ ಮಾಡಿದರು.
ಅಂತೇಳಿದರೆ ಇಲ್ಲಿ ಅಲ್ಲ ಅಲ್ಲಿ ಅಂತ. ಸೊ ಒಳ್ಳೆ ಸಿಂಹಾಸನ, ದೊಡ್ಡದು ಒಳ್ಳೆ ಅಂತೇಳಿದರೆ ಸ್ಟೇಜಿನಲ್ಲಿ, ದೊಡ್ಡ ಸ್ಟೇಜಿನಲ್ಲಿ, ದೊಡ್ಡ ಸಿಂಹಾಸನದಲ್ಲಿ ಶ್ರೀಕೃಷ್ಣ ಪ್ರವೇಶ ಮಾಡಿದ. ವಿವೇಶ, ಆ ದೊಡ್ಡ ಸಿಂಹಾಸನದಲ್ಲಿ ಪ್ರವೇಶ ಮಾಡಿದ ಅಂದರೆ ಕೂತ್ಕೊಳ್ಳಿಕ್ಕೆ ಉದ್ಯುಕ್ತನಾದಾಗ. ನಭಸ್ಥಲ ಅವತಾರಿತೆ, ಎಲ್ಲಿಂದ ಬಂತದ್ದು ಅಂತೇಳಿದರೆ ಸಿಂಹಾಸನ ನಭಸ್ಥಲ, ನಭ ಅಂದರೆ ಆಕಾಶ, ನಭಸ್ಥಲ ಅಂತೇಳಿದರೆ ಆಕಾಶ ಅಂತೇಳಿದರೆ ದೇವಲೋಕ, ಅಲ್ಲಿಂದ ಅವತಾರಿತೆ, ಅವತಾರಿತೆ ಅಂದರೆ ಭೂಲೋಕಕ್ಕೆ ಇಳಿಯಿತು. ಯಾವುದು? ಶ್ರೇಷ್ಠವಾದ ಸಿಂಹಾಸನ. ಇದು ಯಾವ ಸಿಂಹಾಸನ ಅಂದರೆ ದೇವೇಂದ್ರನ ತನ್ನದೇ ಸಿಂಹಾಸನ ಭಗವಂತನಿಗೆ ಕೂತ್ಕೊಳ್ಳಿಕ್ಕೆ ಕಳುಹಿಸಿಕೊಟ್ಟ. ಅತಃ ಶಚೀಪತಿ ನಿಜಂ, ನಿಜಂ ಅಂದರೆ ತನ್ನದೇ, ತಾನು ಕೂತುಕೊಳ್ಳುವಂಥ ದೇವಲೋಕದ ಆ ದೊಡ್ಡ ಸಿಂಹಾಸನವನ್ನು, ವರಾಸನಂ ಶ್ರೇಷ್ಠವಾದ ಆಸನವನ್ನು, ಹರೇಹೆ ಅದಾತ್, ಹರೇಹೆ ಭಗವಂತನಿಗೆ ಕಳುಹಿಸಿಕೊಟ್ಟನು. ಹರೇಹೆ ಅದಾತ್. ಸೊ ಹರೇಹೆ. ಆಮೇಲಿಂದ ವಿವೇಶ ತತ್ರ ಕೇಶವ, ಕೇಶವ ಅಂತೇಳಿದರೆ ಅಂದರೆ ದೇವೇಂದ್ರನಿಗೂ ಗೊತ್ತು, ನಮಗೂ ಗೊತ್ತು. ಶ್ರೀಕೃಷ್ಣ ಅಂತೇಳಿದರೆ ಕೇಶವ. ಕ ಈಶ ವ ಅಂತೇಳಿದರೆ ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ, ಬ್ರಹ್ಮರುದ್ರಾದಿಗಳು ಪೂಜಿಸುವಂಥ ಭಗವಂತ. ಬ್ರಹ್ಮರುದ್ರಾದಿಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಸೃಷ್ಟಿ ಮತ್ತು ಲಯವನ್ನು ಮಾಡಿಸುವಂಥ ಭಗವಂತ ಅಂತೇಳಿದರೆ ಸೃಷ್ಟಿ ಲಯ ಪಾಲನ ಎಲ್ಲ ಒರಿಜಿನಲ್ ಕರ್ತೃ ಯಾರು ಅಂತೇಳಿದರೆ ಭಗವಂತ. ಸೊ ಈ ಭಗವಂತನನ್ನು ಎಲ್ಲ ದೇವತೆಗಳು ಪೂಜಿಸುವಂಥ ಭಗವಂತ, ಆ ಆ ಒಳ್ಳೆಯ ಆ ಸಿಂಹಾಸನ ಎಲ್ಲಿಂದ ಬಂತು? ನಭಸ್ಥಲ ಅವತಾರಿತೆ, ನಭಸ್ಥಲದಿಂದ, ಆಕಾಶದಿಂದ, ದೇವಲೋಕದಿಂದ ಇಳಿದು ಬಂದ ಆ ಶ್ರೇಷ್ಠ ಸಿಂಹಾಸನದಲ್ಲಿ ಭಗವಂತ ಶ್ರೀಕೃಷ್ಣ ಬ್ರಹ್ಮರುದ್ರರಿಗೂ ಪ್ರವರ್ತಕನಾದ. ಕೇಶವ ಅಂದರೆ ಕ ಈಶ ವ ಅಂದರೆ ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ, ವ ಅಂದರೆ ಪ್ರವರ್ತಕ, ಬ್ರಹ್ಮ ರುದ್ರಾದಿಗಳಿಗೂ ಪ್ರವರ್ತಕನಾದ ಭಗವಂತ ಶ್ರೀಕೃಷ್ಣ ಆ ಶ್ರೇಷ್ಠವಾದ ಆಸನವನ್ನು ತತ್ರ, ಆ ಆಸನದಲ್ಲಿ ವಿವೇಶ, ವಿವೇಶ ಅಂದರೆ ಪ್ರವಿವೇಶ, ಪ್ರವೇಶ ಮಾಡಿದನು. ಬಹಳ ದೊಡ್ಡ ಆಸನ, ಇನ್ನೂ ಜಾಗ ಇದೆ. ಕೃಷ್ಣನ ಕೂತ್ಕೊಂಡು ಆದಮೇಲೆ ಕೂಡ ಬಹಳ ಜಾಗ ಇದೆ. ಸೊ ಈ 47ನೇ ಶ್ಲೋಕ. ಆಗ ಶಚೀಪತಿಯಾದ ಇಂದ್ರ ತನ್ನ ಶ್ರೇಷ್ಠ ತಾನು ಕುಳಿತುಕೊಳ್ಳುವಂತಹ ನಿಜಂ, ನಿಜಂ ಅಂದರೆ ತನ್ನದ್ದು ಅಂತ. ಸೊ ತನ್ನ ಆ ದೇವೇಂದ್ರ ದೇವಲೋಕದಲ್ಲಿ ಕೂತ್ಕೊಳ್ಳುವಂಥ ಆ ಶ್ರೇಷ್ಠವಾದ ಆಸನವನ್ನು ಶ್ರೀಕೃಷ್ಣನಿಗೋಸ್ಕರ ಹರೇಹೆ ಅದಾತ್ ಕಳಿಸಿಕೊಟ್ಟ. ಗಗನದಿಂದ ಇಳಿದು ಬಂದ, ಗಗನದಿಂದ ಇಳಿದು ಬಂದ ಅಂದರೆ ನಭಸ್ಥಲ ಅವತಾರಿತೆ, ಆ ಶ್ರೇಷ್ಠವಾದ ಆಸನದಲ್ಲಿ, ವರಾಸನದಲ್ಲಿ ತತ್ರ ಶ್ರೀಕೃಷ್ಣ ಅಂದರೆ ಕೇಶವ, ಕ ಈಶ ವ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಭಗವಂತ ಶ್ರೀಕೃಷ್ಣ ಕುಳಿತುಕೊಂಡ. ವರಾಸನೆ ಪ್ರವಿವೇಶ, ವಿವೇಶ ಪ್ರವೇಶ ಮಾಡಿದ ಅಂತೇಳಿದರೆ ಕೃಷ್ಣನಿಗೆ ಕುಳಿತುಕೊಳ್ಳಿಕ್ಕೆ ತನ್ನ ಸಿಂಹಾಸನ ಇದಾದರೆ ಆಗಬಹುದು ಅಂತೇಳಿದರೆ ಬೇರೆ ಆಸನ ಸಾಕಾಗುವುದಿಲ್ಲ. ಪಟ್ಟಾಭಿಷೇಕ ಆಗ್ತಾ ಇದೆ ಕೃಷ್ಣನಿಗೆ, ಭಗವಂತನಿಗೆ. ಸೊ ಪಟ್ಟಾಭಿಷೇಕ ಆಗುವಾಗ ಅದಕ್ಕೆ ಯೋಗ್ಯವಾದ ಆಸನವೇ ಬೇಕಂತ ಏನು ಮಾಡಿದ್ದಾನೆ ದೇವೇಂದ್ರ, ತನ್ನ ಆಸನವನ್ನೇ ಕಳಿಸಿಕೊಟ್ಟ ಅಂತ ಹೇಳುವಲ್ಲಿಗೆ ಈ 47ನೇ ಶ್ಲೋಕ ಮುಗಿದು ಈಗ 48ನೇ ಶ್ಲೋಕಕ್ಕೆ ಹೋಗುವ. ಕರೇ ಪ್ರಗೃಹ್ಯ ಕೇಶವೋ ನ್ಯಮೇಶ ಯತ್ಸಹಾಸನೆ ಪತತ್ರಿಪುಂಗವಂ ಚ ತೌ ಸಭೀಷ್ಮಕಾನುಜೌ ಪ್ರಭು. ಸೊ ಕರೇ ಪ್ರಗೃಹ್ಯ, ಸರ್ವಸಮರ್ಥನಾದ ಶ್ರೀಕೃಷ್ಣ ಗರುಡನನ್ನು, ಭೀಷ್ಮಕನ ತಮ್ಮಂದಿರಾದ ಕೃತಕೌಶಿಕರನ್ನು ಕೈಯಲ್ಲಿ ಹಿಡಿದುಕೊಂಡು ಇಂದ್ರನಿಂದ ಕಳಿಸಲ್ಪಟ್ಟ ಆಸನದಲ್ಲಿ ತನ್ನೊಡನೆ ಕೊಳ್ಳಿರಿಸಿದನು. ಭಗವಂತ ಯಾವಾಗಲೂ ತನ್ನ ಭಕ್ತರನ್ನು ಬಿಟ್ಟುಕೊಡುವುದಿಲ್ಲ. ಸೊ ಭಕ್ತರಲ್ಲಿ ಗರುಡ ಅಂತೇಳಿದರೆ ಭಗವಂತನನ್ನು ಕರ್ಕೊಂಡು ಬಂದವ. ಆಮೇಲೆ ಕೃತಕೌಶಿಕ ಅವರಿಬ್ಬರು ಯಾರು? ಭೀಷ್ಮಕಾನುಜೌ, ಭೀಷ್ಮಕನ ತಮ್ಮಂದಿರು ಇಬ್ಬರು. ಅವರು ಎಲ್ಲಿಗೆ ಬಂದಿದ್ದಾರೆ? ಸ್ವಯಂವರಕ್ಕೆ ಬಂದಿದ್ದಾರೆ. ಅಣ್ಣನ ಮಗಳಿಗೆ ಮದುವೆ, ಭೀಷ್ಮಕನ ಮಗಳಿಗೆ. ಸೊ ಭೀಷ್ಮಕನ ತಮ್ಮಂದಿರು ರುಕ್ಮಿಣಿಯ ತಂದೆಯ ತಮ್ಮಂದಿರು.
ಸೊ ಭೀಷ್ಮಕನ ತಮ್ಮಂದಿರು ಇವರೆಲ್ಲ ಜರಾಸಂಧನ ನೇತೃತ್ವದಲ್ಲಿ ಸಭೆ ಮಾಡ್ತಾ ಭಗವಂತನಿಗೆ ಮುಖಭಂಗ ಮಾಡಬೇಕು, ಅವಮಾನ ಮಾಡಬೇಕು ಅಂತ ಕೇಳಿಸಿಕೊಂಡು ಅದನ್ನು ತಡಿಲಿಕ್ಕಾಗದೆ ದುಃಖ ಕೃಷ್ಣನ ಬಳಿ ಓಡಿ ಹೋಗಿ ತಮ್ಮ ಮನೆಗೆ ಕರ್ಕೊಂಡು ಬಂದು ಕೃಷ್ಣನಿಗೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಷೋಡಶೋಪಚಾರ ಪೂಜೆ ಮಾಡ್ತಾ ಇರುವಂಥ ಕೃತಕೌಶಿಕರು ಕೃಷ್ಣನಿಗೆ ಗೊತ್ತು. ಸೊ ಯಾರೆಲ್ಲ ದ್ವೇಷಿಗಳು, ಯಾರು ಭಕ್ತರು ಅಂತ. ಸೊ ಭಕ್ತರು ಅಂತ ಯಾರಿದ್ದಾರೆ, ಸದ್ಯದಲ್ಲಿ ಈ ಕಡೆ ಗರುಡ ಇದ್ದಾನೆ, ಆ ಕಡೆ ಕೃತಕೌಶಿಕರಿದ್ದಾರೆ. ಆ ಭಕ್ತರನ್ನು ಕೂಡ ತನ್ನ ಒಟ್ಟಿಗೆ ಕೂರಿಸಿಕೊಂಡ ಕೃಷ್ಣ. ಕರೆ ಪ್ರಗೃಹ್ಯ, ಕರೆ ಅಂತೇಳಿದರೆ ಕರವು ಅಂತೇಳಿದರೆ ಕೈಯಲ್ಲಿ ಇಬ್ಬರನ್ನು ಹಿಡ್ಕೊಂಡ, ನೀನು ಬಾ ಅಂತ ಗರುಡನನ್ನು ಕರೆದ. ನೀವು ಬನ್ನಿ ಅಂತ ಕರೆದ ಯಾರನ್ನು, ಕೃತಕೌಶಿಕರನ್ನು. ಪ್ರಗೃಹ್ಯ ಕೇಶವ ಅಂತ ಹೇಳಿದರೆ ಕೈ ಹಿಡ್ಕೊಂಡು ಕರ್ಕೊಂಬಂದುಬಿಟ್ಟ ಕೃಷ್ಣ, ಬನ್ನಿ ಇಲ್ಲಿ ಬಂದು ನನ್ನ ಒಟ್ಟಿಗೆ ಕೂತ್ಕೊಳ್ಳಿ ಅಂತ. ದೇವೇಂದ್ರ ಅಂತೇಳಿದರೆ ಏನು ಭಗವಂತ ಅಂತೇಳಿದರೆ ಏನು ಭಗವಂತನಿಂದ ನಾನು ಕೂತ್ಕೊಳ್ಳಿ ಅಂತ ಹೇಳುವುದಿಲ್ಲ ಅಂತಿಲ್ಲ. ಭಗವಂತ ಭಕ್ತ ಪರಾಧೀನ ಅಂತೇಳಿದರೆ ಭಕ್ತರ ಕಡೆ ಭಗವಂತ, ಯಾರು ಭಕ್ತರಿದ್ದಾರೋ ಭಕ್ತರಿಗೆ ಕರಗಿ ಹೋಗ್ತಾನೆ ಭಗವಂತ. ಸೊ ಕರೆ ಪ್ರಗೃಹ್ಯ ಅಂದರೆ ಕೈಯಲ್ಲಿ ಹಿಡಿದು ಕೇಶವನು ನಮೇಶ ಸಾಹಸನೆ, ಬನ್ನಿ ಅಂತ ಕರೆದ. ಗರುಡ ಹತ್ತಿರ ಬಂದಾಗ ಕೂತ್ಕೋ ಇಲ್ಲಿ ಅಂತ ತಾನೇ ಕುಳ್ಳಿರಿಸಿದ ಗರುಡನನ್ನು ಭಾಗದಲ್ಲಿ. ಸೊ ಬಲಭಾಗದಲ್ಲಿ ಕರೆ ಪ್ರಗೃಹ್ಯ ಕೇಶವ ಪತತ್ರಿ ಪುಂಗವಂ. ಪತತ್ರಿ ಅಂದರೆ ರೆಕ್ಕೆ. ಸೊ ರೆಕ್ಕೆ, ಶ್ರೇಷ್ಠವಾದ ರೆಕ್ಕೆ ಉಳ್ಳವ. ಪುಂಗವ ಅಂತೇಳಿದರೆ ಶ್ರೇಷ್ಠ ಅಂತ. ಋಷಿ ಪುಂಗವ ಅಂತ ಹೇಳ್ತಾರೆ, ಕೇಳಿರ್ಬೇಕು ನೀವು, ಬಂದಿದೆ. ಋಷಿ ಪುಂಗವ ಅಂದರೆ ಋಷಿ ಶ್ರೇಷ್ಠರಾದ ವಸಿಷ್ಠರು, ವಿಶ್ವಾಮಿತ್ರರು ಇವರೆಲ್ಲ ಋಷಿ ಪುಂಗವರು. ಸೊ ಹೀಗೆ ಇಲ್ಲಿ ಇದು ಪತತ್ರಿ ಪುಂಗವ. ಪತತ್ರಿ ಪುಂಗವ ಅಂತೇಳಿದರೆ ಪಕ್ಷಿಗಳ ರಾಜ, ರೆಕ್ಕೆಗಳು, ಶ್ರೇಷ್ಠವಾದ ರೆಕ್ಕೆಗಳುಳ್ಳ ಯಾರು ಗರುಡನನ್ನು ಕೃಷ್ಣ ತಾನೇ ಭಗವಂತ ಶ್ರೀಕೃಷ್ಣ ಕೈಯಲ್ಲಿ ಹಿಡಿದು ಕೂರಿಸಿದ. ನೀನು ನನ್ನ ಹತ್ರ ಕೂತ್ಕೊ, ಬಲ ಸೈಡಲ್ಲಿ ಕೂರಿಸಿಕೊಂಡ ಯಾರನ್ನು, ಗರುಡನನ್ನು. ಪತತ್ರಿ ಪುಂಗವಂ ಕರೆ ಪ್ರಗೃಹ್ಯ, ಅರೆ ಕೂತ್ಕೊ ನನ್ನ ಜೊತೆಗೆ ಅಂತ. ಕೇಶವ ನ್ಯಮೇಶಯತ್. ನ್ಯಮೇಶಯತ್ ಅಂದರೆ ಸ್ಥಾಪನೆ ಮಾಡೋದು, ಅಂದರೆ ನನ್ನ ಬಲ ಸೈಡಲ್ಲಿ ಕೂತ್ಕೋ. ಯಾವುದು ನನಗೆ ಪಟ್ಟಾಭಿಷೇಕ ಆಗುವಾಗ ಬಲ ಸೈಡಲ್ಲಿ ನೀನು ಇರಬೇಕು, ಯಾರು ಗರುಡ. ಎಡ ಸೈಡಿನಲ್ಲಿ ಸಹಾಸನೆ. ಸಹಾಸನೆ ಅಂದರೆ ಅದೇ ಆಸನದಲ್ಲಿ, ಅಥವಾ ಸಹಾಸನ ಅಂದರೆ ಆಸನದಲ್ಲಿ ಕುಳ್ಳಿರಿಸಿಕೊಂಡ ಜೊತೆಗೆ ಅಂತ. ಸಹ ಆಸನೆ. ಸಹ ಅಂದರೆ ಒಡನೆ. ಸಹ ಅಂದರೆ ಒಡನೆ. ಆಸನೆ ಅಂದರೆ ಆಸನ, ದೊಡ್ಡ ಶ್ರೇಷ್ಠವಾದ ದೊಡ್ಡ ಆಸನದಲ್ಲಿ ಬೇಕಾದಷ್ಟು ಜಾಗ ಇದೆ. ಬಲ ಸೈಡಲ್ಲಿ ಗರುಡನನ್ನು ಕೂರಿಸಿಕೊಂಡು ಪತತ್ರಿ ಪುಂಗವಂ ಚ ತೌ ಇಬ್ಬರಿದ್ದಾರೆ. ಯಾರು, ಭೀಷ್ಮಕ ಅನುಜವು ಕೃತಕೈಶಿಕರನ್ನು ಭೀಷ್ಮಕ ಅನುಜವು ಅವರನ್ನು ಎಡಭಾಗದಲ್ಲಿ ಕೂರಿಸಿಕೊಂಡ. ಯಾರು, ಭಗವಂತ. ಪ್ರಭು ಅಂತೇಳಿದರೆ ಯಾರಾದರೂ ಇಲ್ಲಿ ಭಗವಂತನನ್ನು ಹೇಗೆ ನೋಡ್ತಾ ಇದ್ದಾರೆ, ಎರಡೂ ಕೈ ಮುಗಿದು ಅಂತೇಳಿದರೆ ಕಾಯ ವಾಚ ಮನಸ ಅಂತೇಳಿದರೆ ಎಲ್ರಿಗೂ ಗೊತ್ತಿದೆ. ಅಂತೇಳಿದರೆ ಎಲ್ಲ ದೇವರುಗಳಿಗೂ ದೇವ ಅಂತೇಳಿದರೆ ಭಗವಂತ ಅಂತೇಳಿದರೆ ಬ್ರಹ್ಮ ರುದ್ರಾದಿಗಳು ಕೂಡ ಯಾರೆಲ್ಲ ವರ ಕೊಟ್ಟಿದ್ದಾರೋ ಈ ರಾಕ್ಷಸರಿಗೆ ಅವರು ಕೂಡ ಪೂಜೆ ಮಾಡೋದು ಯಾರನ್ನು, ಇದೇ ಭಗವಂತನನ್ನು. ಅಂಥ ಭಗವಂತನನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ, ಅಹೋ ಭಾಗ್ಯ ನಮ್ಮದು ಅಂತ ಹೇಳ್ಕೊಂಡು ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪಟ್ಟಾಭಿಷೇಕಕ್ಕೆ ರೆಡಿಯಾಗಿದ್ದಾರೆ. ಪಟ್ಟಾಭಿಷೇಕಕ್ಕೆ ರೆಡಿಯಾಗಿರುವಾಗ ದೊಡ್ಡ ಆಸನ ಬಂತು, ನೀವು ಈ ಆಸನದಲ್ಲಿ ಕೂತ್ಕೊಳ್ಬೇಕಂತ. ಆ ಆಸನದಲ್ಲಿ ಪ್ರವೇಶ ಮಾಡುವಾಗ ಗರುಡನನ್ನು ಕರೆದ, ಬಲಭಾಗದಲ್ಲಿ ಕೂರಿಸಿಕೊಂಡ ಭಗವಂತ. ಆಮೇಲೆ ಕೃತಕೌಶಿಕರು ಅಂತೇಳಿದರೆ ಇಲ್ಲಿ ಅವಮಾನ ಮಾಡುವಂಥ ಸುದ್ದಿಯನ್ನು ಕೃಷ್ಣನಲ್ಲಿಗೆ ತಗೊಂಡು ಹೋಗಿಬಿಟ್ಟು ಭಗವಂತ ನಮಗೆ ಅದನ್ನು ಕಿವಿಯಲ್ಲಿ ಕೇಳಲಿಕ್ಕಾಗೋದಿಲ್ಲ, ನೀವು ನಮ್ಮ ಮನೆಗೆ ಬನ್ನಿ ಅಂತ ನಮ್ಮ ಮನೆಗೆ ಕರ್ಕೊಂಡು ಹೋಗಿಬಿಟ್ಟು ಅವರ ಮನೆಗೆ ಅಲ್ಲಿ ಷೋಡಶೋಪಚಾರ ಪೂಜೆ ಮಾಡಿದ ಕೃತಕೌಶಿಕರನ್ನು ಬನ್ನಿ ಅಂತ ಕರೆದು ಎಡಭಾಗದಲ್ಲಿ ಕೂರಿಸಿಕೊಂಡು ಕೃಷ್ಣವು ಏನಾಗಿದ್ದಾನೆ, ಕೂತಿದ್ದಾನೆ. ಈಗ ಪಟ್ಟಾಭಿಷೇಕ ಆಗಲಿಕ್ಕೆ ರೆಡಿಯಾಗಿದೆ. ಈ 48ನೇ ಶ್ಲೋಕಕ್ಕೆ ಕರೆ ಪ್ರಗೃಹ್ಯ ಕೇಶವ, ಪ್ರಭುವಾದ ಕೃಷ್ಣ ಪ್ರಭು, ಕೇಶವ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಶ್ರೀಕೃಷ್ಣ ಭಗವಂತ. ಸೊ ಪಕ್ಷಿರಾಜ ಗರುಡನನ್ನು ಪತತ್ರಿ ಪುಂಗವ, ರೆಕ್ಕೆ ಶ್ರೇಷ್ಠವಾದ ರೆಕ್ಕೆಗಳುಳ್ಳ ಗರುಡನನ್ನು ಕೂರಿಸಿಕೊಂಡ ಬಲಭಾಗದಲ್ಲಿ ಭೀಷ್ಮಕನ ತಮ್ಮಂದಿರಾದ
ಕೃತಕೈಶಿಕರನ್ನು, ಕೃತಕೌಶಿಕ ಯಾರದು? ಭೀಷ್ಮಕ ಅನುಜವು, ಅಂದರೆ ಭೀಷ್ಮಕನ ತಮ್ಮಂದಿರನ್ನ ಅಂತ ಅಂದರೆ ನಮಗೆ ಗೊತ್ತು, ಅವರ ಕೃತಕೈಶಿಕರು ಅಂತ ಬಂದಿದೆ ಆಲ್ರೆಡಿ. ಸೊ ಕೃತಕೈಶಿಕರನ್ನು ಪ್ರಗೃಹ್ಯ ಕರೆ, ಕೈಯಲ್ಲಿ ಹಿಡಿದು ನನ್ನ ಒಟ್ಟಿಗೆ ಕೂತ್ಕೊಳ್ಳಿ, ನೀವು ಏನು ಯೋಚನೆ ಮಾಡಬೇಡಿ ನೀವು ಅಂತ ಹೇಳ್ಕೊಂಡು ಅಷ್ಟು ಗೌರವದಿಂದ ಭಗವಂತ ತಾನೇ ಕೂರಿಸಿಕೊಂಡ ತನ್ನ ಜೊತೆಗೆ. ಇವರು ಬೇಡ ಅಂದರು ಭಗವಂತ, ನಿಮ್ಮ ಜೊತೆಗೆ ನಾವೇನು ಕೂತ್ಕೊಳ್ಳೋದು ಅಂದರೆ ಕೂತ್ಕೊಳ್ಳಿ ನೀವು ನನ್ನ ಜೊತೆಗೆ ಅಂತ ಕೂರಿಸಿಕೊಂಡಿದ್ದಾನೆ ತನ್ನೊಂದಿಗೆ ಆಸನದಲ್ಲಿ. ಸಹಾಸನೆ, ಸಹ ಅಂದರೆ ಒಟ್ಟಿಗೆ, ಜತೆಯಾಗಿ ಆಸನದಲ್ಲಿ, ಅದೇ ಆಸನದಲ್ಲಿ ಜತೆಗೆ ಕೂರಿಸಿಕೊಂಡ ಭಗವಂತ. ಕೃತಶ್ಚ ಕೈಶಿಕೋ ವೀರೋ ವಾಮಪಾರ್ಶ್ವೇ ತಥಾಸನೆ. ವಾಮಪಾರ್ಶ್ವೇ ಅಂತೇಳಿದರೆ ಎಡಭಾಗದಲ್ಲಿ ಕೂರಿಸಿಕೊಂಡ ಭಗವಂತನು ಕೃತಕೈಶಿಕರನ್ನು, ಮಹಾವೀರರು ಭೀಷ್ಮಕನ ತಮ್ಮಂದಿರು ಅಲ್ಲಿಗೆ ಬಂದಿದ್ದಾರೆ. ಯಾವುದು? ರುಕ್ಮಿಣಿಯ ಸ್ವಯಂವರ ಅಂತ ತಿಳ್ಕೊಂಡು ಆ ಭಗವಂತನನ್ನು ಆ ರೀತಿಯಲ್ಲಿ ಅವಹೇಳನಕಾರಿ ಸಭೆ ಮಾಡಿಕೊಂಡು ಅದನ್ನು ಕೇಳಲಿಕ್ಕಾಗದೆ ಓಡಿ ಬಂದಿದ್ದಾರೆ. ಭಗವಂತನ ಹತ್ರ ಓಡಿ ಬಂದು ಭಗವಂತನನ್ನು ತಮ್ಮ ಮನೆಗೆ ಕರ್ಕೊಂಡೋಗಿ ಎಲ್ಲ ರೀತಿಯ ಷೋಡಶೋಪಚಾರ ಪೂಜೆ ಮಾಡಿದಂತಹ ಮಹಾನ್ ಭಕ್ತರು ಕೈಶಿಕರನ್ನು ತನ್ನ ಎಡಭಾಗದಲ್ಲಿ ಕೂರಿಸಿಕೊಂಡು ಉಪವಿಷ್ಟವು ಮಹಾತ್ಮಾನವು ದೇವಸ್ಯ ಅನುಮತೇ ನೃಪೌ ಅಂತೇಳಿದರೆ ಕೂರಿಸಿಕೊಂಡಿದ್ದಾನೆ. ಉಪವಿಷ್ಟವು ಅಂದರೆ ಕೂರಿಸಿಕೊಂಡಿದ್ದಾನೆ. ಮಹಾತ್ಮಾನವು ಇಬ್ಬರು ಮಹಾತ್ಮರು ಮಹಾಭಕ್ತರು ಯಾರು? ಭೀಷ್ಮಕನ ಅನುಜರು ಅವರು. ದೇವಸ್ಯ ಅನುಮತೇ ನೃಪೌ, ಅನುಮತೆ ಅಂತೇಳಿದರೆ ಭಗವಂತನೇ ತಾನೇ ಕರೆದು ಕೂರಿಸಿಕೊಂಡಿದ್ದಾನೆ ಆ ರಾಜರುಗಳನ್ನು ಇಬ್ಬರನ್ನು. ಸೊ ಆಮೇಲೆ ಗರುಡನನ್ನು ಹೇಗೆ ಕೂರಿಸಿಕೊಂಡಿದ್ದಾನೆ ಅಂತೇಳಿದರೆ ಅದನ್ನು ಸಹ ಹೇಳ್ತಾರೆ. ಏನಂತೇಳಿದರೆ ಗರುಡನನ್ನು ಆ ದೇವೇಂದ್ರ ಅಲ್ಲಿ ಹೇಳುವಂಥದ್ದು ನ ಯುಕ್ತಂ ಆಸನಂ ಅಂದರೆ ಭಗವಂತನಿಗೆ ಕೂತ್ಕೊಳ್ಳಿಕ್ಕೆ ಆ ಆಸನ ಸರಿ ಇಲ್ಲ. ಧಾತುಂ ತ್ವಯಾಸೀನಂ ನರಾಧಿಪ ಇದಂ ಅಸ್ಯ ಆಸನಂ ದಿವ್ಯಂ, ತನ್ನದೇ ಆಸನ. ಯಾವುದಾಸನ? ದಿವ್ಯವಾದ ಆಸನ. ಸರ್ವರತ್ನ ವಿಭೂಷಿತಂ ಅಂದರೆ ಎಲ್ಲ ಮುತ್ತು ರತ್ನಗಳಿಂದ ವಿಭೂಷಿತವಾದ ಆ ತನ್ನ ಸಿಂಹಾಸನವನ್ನು ಜಾಂಬೂನದಮಯಂ, ಜಾಂಬೂನದ ಅಂದರೆ ಚಿನ್ನ, ಸುವರ್ಣದ ಸಿಂಹಾಸನ, ರತ್ನಗಳನ್ನು ವಿಭೂಷಿತವಾಗಿರುವಂತಹ ಆ ಸಿಂಹಾಸನವನ್ನು ಕಳಿಸ್ತಾನೆ. ಶುಭ್ರಂ ರಚಿತಂ ವಿಶ್ವಕರ್ಮಣ, ಆ ಸಿಂಹಾಸನ ಅಂತ ಹೇಳಿದರೆ ವಿಶ್ವಕರ್ಮನಿಂದ ರಚಿತವಾದದ್ದು. ಬಂಗಾರದ ಸಿಂಹಾಸನ, ರತ್ನಗಳು ಎಲ್ಲ ರತ್ನ ಮುತ್ತುಗಳು ವಜ್ರಾದಿಗಳನ್ನು ಅದರಲ್ಲಿ ಸ್ಟಡ್ ಮಾಡಿದ್ದಾರೆ, ಖಚಿತ ಮಾಡಿದ್ದಾರೆ. ಅಂತಹ ಸಿಂಹಾಸನವನ್ನು ಕಳಿಸಿದ್ದಾನೆ. ಯಾರು? ಪ್ರೇಷಿತಂ ದೇವರಾಜೇನ, ದೇವರಾಜನಾದ ದೇವೇಂದ್ರ ಅವನು ಅಲ್ಲಿಂದ ಕಳಿಸಲ್ಪಟ್ಟ. ಪ್ರೇಷಿತಂ ಆ ಸಿಂಹಾಸನ ಸಿಂಹ ಲಕ್ಷಣ ರಕ್ಷಿತಂ, ಸಿಂಹದ ಲಕ್ಷಣಗಳನ್ನು ಹೊಂದಿರುವಂಥ, ಅದಕ್ಕೋಸ್ಕರನೇ ಹೇಳ್ತಾರೆ ಅದು ಸಿಂಹಾಸನ ಅಂತ. ಆ ಸಿಂಹಾಸನವನ್ನು ದೇವೇಂದ್ರ ಕಳಿಸಿದ ಅಂತ ಹೇಳುವಂಥದ್ದು. ಆಮೇಲಿಂದ ಹೇಳ್ತಾರೆ ಸೊ ಅವರೆಲ್ಲ ಜೊತೆಗೆ ಕೂರಿಸಿಕೊಂಡ ಅನ್ನುವಂಥದ್ದು ಭಗವಂತ. ಸೊ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಸೊ ಶ್ರೀಕೃಷ್ಣ ಅರ್ಪಣ ಮಸ್ತು.